ಎಲ್ಲ ಕಡೆ ನೋಡಿದ್ರೆ ಬರೀ ಖಟ್ ಅಂತ ಬರ್ತಾ ಇದೆ. ಈಗಾಗಲೇ ಈ ಶಬ್ದದ ಅರ್ಥ ನಿಮಗಾಗಿರ್ಬೋದು, ಈಗ ನೀವು ಕೇಳಿರಲೂಬೋದು. ರಾಹುಲ್ ಗಾಂಧಿಯವರು ಪ್ರತಿಯೊಂದು ಕುಟುಂಬಕ್ಕೂ ವರ್ಷಕ್ಕೆ 1 ಲಕ್ಷ ಬಡ ಕುಟುಂಬದ ಮಹಾಲಕ್ಷ್ಮಿ ತಾಯಿಗೆ 1 ಲಕ್ಷ ಪ್ರತಿ ವರ್ಷ ಕೊಡುವಂಥ ವಾಗ್ದಾನ ಮಾಡಿದ್ದು, ಗ್ಯಾರಂಟಿ ಕೊಟ್ಟಿದ್ದು ದೊಡ್ಡ ಪ್ರಚಾರ ಆಗಿಬಿಟ್ಟಿದ್ರೆ. ಈಗಾಗಲೇ 4 ಹಂತದ ಚುನಾವಣೆ ಆಗ್ಯದ, ಇದು 5ನೇ ಹಂತದ್ದು. ವಿಶೇಷವಾಗಿ ಇದರಲ್ಲೇ 49 ಕ್ಷೇತ್ರಗಳು ಬರ್ತಾ ಇದ್ದಾವೆ. ಈ 49 ಕ್ಷೇತ್ರಗಳು ಹೆಚ್ಚು ಕಡಿಮೆ ಗ್ರಾಮೀಣ ಪ್ರದೇಶದಲ್ಲಿ, ಅತ್ಯಂತ ಬಡ ಪ್ರದೇಶದಲ್ಲಿ ಬರುವಂಥವಾದ ಉತ್ತರ ಪ್ರದೇಶ ಮತ್ತು ಬಿಹಾರ್, ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಮಹಾರಾಷ್ಟ್ರ, ಇನ್ನೂ ಕಡೆ ಒಟ್ಟಿನಲ್ಲ ಏನಪ್ಪ ಅಂದ್ರೆ 49 ಕ್ಷೇತ್ರಗಳಲ್ಲಿ ಮ್ಯಾಕ್ಸಿಮಮ್ ಸೀಟ್ಗಳೆಲ್ಲ ರೈತರಿಗೆ, ಬಡವರಿಗೆ ಸಂಬಂಧಿಸಿದಂಥ. ಅದರಲ್ಲೂ ಏನಪ್ಪ ಅಂತಂದ್ರೆ ಪೂರ್ವಾಂಚಲ್, ನಿಮಗೆ ಗೊತ್ತದ ಉತ್ತರ ಪ್ರದೇಶದ್ದು ಈ ಭಾಗದಲ್ಲೆಲ್ಲ ಬಡತನ ಹೆಚ್ಚದ. ಈ ಭಾಗದಲ್ಲೆಲ್ಲ ಇವತ್ತು ಅದೇ ಮಾತು. ಈ ರ್ಯಾಲಿ ಯಾವ ರೀತಿಯಾಗಿ ಕುಳಿತಪ್ಪ ಅಂದ್ರೆ ರ್ಯಾಲಿ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ನಮ್ಮ ರಾಹುಲ್ ಗಾಂಧಿ ಜೊತೆಗೆ ಅಖಿಲೇಶ್ ಯಾದವ್ ಅವರು ಮಾಡಿದರು. ಆದರೆ ರ್ಯಾಲಿ ಮುರಿದು ಬೀಳುವಷ್ಟು ಜನ ಕೂಡಿಬಿಟ್ಟಿತ್ತಲ್ಲ. ಯಾವ ರೀತಿ ಜನ ಕೂಡಿತಪ್ಪ ಅಂತಂದ್ರೆ ಆ ರ್ಯಾಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಘಟನೆ ಇತಿಹಾಸದಲ್ಲಿ ಭಾಳ ರೇರ್ ಆದಂಥದ್ದು. ಅದು JP ಅವ್ರ ಕಾಲದಲ್ಲಿ, ಜಯಪ್ರಕಾಶ್ ನಾರಾಯಣ್ ಅವ್ರ ಕಾಲದಲ್ಲಿ ನಡೆದಂಥ ಇಂಥ ಘಟನೆಗಳು. ಯಾಕಂದರೆ ಅವತ್ತು ಜಯಪ್ರಕಾಶ್ ನಾರಾಯಣವ್ರದ್ದು ಹೆಸರು ಹೇಳಿದ್ರೆ ಸಾಕು. ಅದರಲ್ಲೂ ಗುಜರಾತ್ದಲ್ಲೇ ಹಾಸ್ಟೆಲ್ದಲ್ಲಿದ್ದಂಥ ವಿದ್ಯಾರ್ಥಿಗಳಿಗಾಗಿ ಅಲ್ಲಿ ರೇಷನ್ ತುಟ್ಟಾಗಿದ್ದಾಗೆ ಅಥವಾ ಒಂದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದ್ದಾಗೆ ಅದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದರು ಗುಜರಾತಕ್ಕೆ. ಆ ಗುಜರಾತ್ ನಂತರ ಬಿಹಾರಿಗೆ ಬಂತು, ಬಿಹಾರದಿಂದ ಉತ್ತರ ಪ್ರದೇಶ, ಆ ಮಾತು ಬೇರೆ. ಜಯಪ್ರಕಾಶ್ ನಾರಾಯಣ್ ಅವರು ಅವತ್ತು ಬೆಲೆ ಏರಿಕೆ ಮತ್ತು ವಿದ್ಯಾರ್ಥಿಗಳ ಒಂದು ಅವರ ಕಲಿಕೆಯ ದೃಷ್ಟಿ ಇಟ್ಟುಕೊಂಡು ಹೋರಾಟ ಶುರು ಮಾಡಿದರು. ಅವತ್ತಿನ ಭ್ರಷ್ಟಾಚಾರ ಸರ್ಕಾರದ ವಿರುದ್ಧವಾಗಿ, ಬೆಲೆ ಏರಿಕೆಯ ಸರ್ಕಾರದ ವಿರುದ್ಧವಾಗಿ ಶುರು ಮಾಡಿದರು. ಇವತ್ತು ಅದೇ ರೀತಿಯಾದಂಥ ಪರಿಸ್ಥಿತಿ ಇವತ್ತು ಉತ್ತರ ಪ್ರದೇಶದಲ್ಲದ. ಇದಕ್ಕೆ ಕಾರಣ ಏನು? ಎಂದದು JP ಅವರು 1973ರಲ್ಲಿ ನಡೆದಂಥದ್ದು. ಇದು 75ರಲ್ಲಿ ನಿಮಗೆ ಗೊತ್ತದ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದ್ದು. ಅದಕ್ಕೆ ಪೂರ್ವದಲ್ಲಿದು ಆವತ್ತಿನ ಸರ್ಕಾರದ ವಿರುದ್ಧವಾಗಿ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದರು ಜಯಪ್ರಕಾಶ್ ನಾರಾಯಣ್ ಅವರು. ಅಂಥ ಸಂದರ್ಭದಲ್ಲಿ ಇದೆಲ್ಲ ಘಟನೆ ನಡೆದು ಈ ಪ್ರಮಾಣದ ಜನ ಸೇರ್ತಾ ಇತ್ತು ಅವತ್ತು. ಇವತ್ತೇನಾಗಿದೆಪ್ಪ ಅಂತಂದ್ರೆ ಜನರು ಕೂಡಿಸೋದು ಅಂತಂದ್ರೆ ಅವ್ರಿಗೆ ಗಾಡಿ ಗೋಡ ಕುಡಿಯೋದಕ್ಕೆ ಊಟಕ್ಕೆ ನೀರೇ ಎಲ್ಲ ಕೊಟ್ಟು ಕರೆಸುವಂಥ ಪ್ರಸಂಗದ ಇವತ್ತು. ಎಲ್ಲ ರಾಜಕಾರಣಿಗಳು ಕೋಟ್ಯಾಧೀಶರು ಇವತ್ತು ಜನ ಕೊಡೋದು, ಜನ ಇದು ರಾಜಕಾರಣದ ಫಂಕ್ಷನ್ ಅದ ಅಂತಂದ್ರೆ ದುಡ್ಡು ಹಂಚೋದು ಅಂತ ಇವತ್ತು ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಅದಕ್ಕೆ ವಿರುದ್ಧವಾದಂಥ ಘಟನೆಗಳು ಈಗ ಚಲಿಸ್ತಾ ಇದ್ದಾವೆ, ಆಗ್ತಾ ಇದ್ದಾವೆ. ಅದರಲ್ಲೂ ಇವತ್ತು ಕಾಂಗ್ರೆಸ್ ಹಿಂದಿನಷ್ಟು ಶ್ರೀಮಂತ ಪಕ್ಷ ಉಳಿದಿಲ್ಲ. ಅದೇ ಕಾಲಕ್ಕೆ ಅಖಿಲೇಶ್ ಯಾದವ್ ಅವರು ಸಹಿತ ಹಿಂದಿನ ಯಾವುದೇ ರ್ಯಾಲಿಗಳು ಈ ರೀತಿಯಾಗಿ ಆಗಿಲ್ಲ. ಇದನ್ನು ನೋಡಿದಾಗ ಇತ್ತೀಚೆಗೆ ಇಂಡಿಯಾದ ಏನು ಮೂಮೆಂಟ್ಗಳಾಗ್ತಾ ಇದ್ದಾವೆ, ಅದು ಈ ಕಳೆದ ಒಂದು ತಿಂಗಳಲ್ಲಂತೂ ಹೇಳ್ತಿರೋದಂಗೆ ಪ್ರಿಯಾಂಕ್ ಅವ್ರಿಗೆ ಯಾವ ರೀತಿ ಜನ ಕೊಡ್ತಾ ಇದ್ದಾರೆ, ರಾಹುಲ್ ಅವ್ರಿಗೆ ಯಾವ ರೀತಿ ಕೊಡ್ತಾ ಇದ್ದಾರೆ, ಅಖಿಲೇಶ್ ಯಾದವ್ ಅವ್ರಿಗೆ ಯಾವ ರೀತಿ ಕೊಡ್ತಾ ಇದ್ದಾರೆ. ಈ ಪೂರ್ವದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಸಮಾಜವಾದಿಗಳು ಮತ್ತು ಕಾಂಗ್ರೆಸ್ಸಿಗರು ಭಿನ್ನಾಗಿಬಿಟ್ಟಿದ್ರು. ಇವರು ಬೇರೆ ಬೇರೆ ಇದ್ದರು. ಯಾವಾಗ ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಬಂತೋ ಆ ಒಂದದ್ದು ಇಂಡಿಯಾ ಗಠಬಂಧನ ಒಡೆದು ಹೋಗಿದ್ದು. ಮತ್ತು ಮಮತಾ ಬ್ಯಾನರ್ಜಿಯವರು ಅಂದಾಗಿರ್ಬೋದು, ನಿತೀಶ್ ಕುಮಾರ್ ಅವರಂದಾಗಿರ್ಬೋದು, ಇನ್ನುಳಿದವರಿಂದ ಕೆಲವೊಂದಿಷ್ಟು ಜನ, ಈ ಜನ ಇದಕ್ಕೊಂದು ಇಂಡಿಯಾಗೆ ಬಲ ಇಲ್ಲ ಅಂದಾಗ BJPಗರು ಅಥವಾ NDAದವರು ಇನ್ನಷ್ಟು ಖುಷಿಯಾಗಿದ್ದರು ಅವರು. ಆದರೆ ಇವತ್ತು ಅವ್ರ ಹಾಲತ್ತು ಯಾವ ರೀತಿ ಆಗಿದೆ ಅಂದರೆ, ಅವ್ರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಇದೇನಪ್ಪ ಇದು ಪವಾಡ ಅಂತೇಳಿ. ಯಾಕಂತಂದರೆ ಮೊದಲಿಗೆ ಅಷ್ಟು ಗಂಭೀರವಾಗಿ ಯಾರು ತೆಗೆದುಕೊಂಡಿರಲಿಲ್ಲ. ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಪ್ಪ ನಾವು ಬಡವರಿಗೆ ಅಂತೇಳಿ ಕಾಂಗ್ರೆಸ್ಸಿಗರು ಘೋಷಣೆ ಮಾಡಿದಾಗ ಅಥವಾ ರಾಹುಲ್ ಗಾಂಧಿಯವರು ಘೋಷಣೆ ಮಾಡಿದಾಗ ಯಾರೂ ನಂಬಿರಲಿಲ್ಲ. ಇವತ್ತು ಜನ ನಂಬ್ತಾ ಇದ್ದಾರೆ. ಯಾಕಂತಂದರೆ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಅನೇಕ ಕುಟುಂಬಗಳು, ಬಡ ಕುಟುಂಬಗಳು ವರ್ಷಕ್ಕೆ 30-40 ಸಾವಿರ ರೂಪಾಯಿ ಇನ್ಕಮ್ ಇಲ್ಲ ಅವ್ರದ್ದು. 50 ಸಾವಿರ ಒಳಗದ, ತಿಂಗಳಿಗೆ 4 ರಿಂದ 6 ಸಾವಿರ ಒಳಗದ ಇನ್ಕಮ್ ತಂದಾಗ ಅಂಥವ್ರು ವರ್ಷಕ್ಕೆ ನಾವು 1 ಲಕ್ಷ ಕೊಡ್ತೀವಿ ಅಂತಂದಾಗ ಖುಷಿ ಆಗದಿದ್ದಿತ್ತ. ಅವ್ರ ಬದುಕು ನೆಟ್ಟಗಾತ್ಮ, ನಮ್ಮ ಶುದ್ಧಾತ್ಮ ಅನ್ನೋದು ಅಳದಿದ್ದಿತ್ತ. ಯಾಕಂದ್ರೆ ಕೇವಲ ಅತ್ಯಂತ ಬಡತನದಲ್ಲೇ ಬಿಹಾರ ಮತ್ತು ಉತ್ತರ ಪ್ರದೇಶಗಳು ನಡ್ತಾ ಇದ್ದೇವೆ ಇವತ್ತು. ಯಾಕಂದ್ರೆ ಅವ್ರಿಗೆ ಉದ್ಯೋಗನೂ ಇಲ್ಲ, ಕೃಷಿ ಲಾಸ್ ಆಗ್ಯದ. ನಾವು ಹೇಳ್ತಾ ಇದ್ದಾರೆ